ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ವಿ, ಡೀಪ್ ಕ್ಲೀನಿಂಗ್. ಅದರ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿನೇ ಅಮ್ಮ ಮತ್ತು ತಂಗಿ ಇಬ್ಬರು ಬಂದಿದ್ದರು. ಜೊತೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ನೀರು ದೋಸೆ ಮಾಡ್ತಾಯಿದ್ದೆ. ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ, ಬಟ್ ಟೇಸ್ಟಿಯಾಗಿರುತ್ತೆ, ತಿನ್ಬೋದು, ಆ ಥರ ಮಾಡ್ತೀನಿ. ಆ್ಯಂಡ್ ತಿಂಡಿ ಎಲ್ಲ ಆದಮೇಲೆ ಬೇಗನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಲಾಸ್ಟ್ ಇಯರು ಡೀಪ್ ಕ್ಲೀನ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಅದಾದಮೇಲೆ ಸ್ವಲ್ಪ ಬ್ಯುಸಿ ಆದೆ. ಜೊತೆಗೆ ಕನ್ಸೀವ್ ಅಂತ ಆದಮೇಲೆ ಮನೆ ಕ್ಲೀನ್ ಮಾಡೇ ಇರಲಿಲ್ಲ, ಹಾಗಾಗಿ ತುಂಬಾ ಡಸ್ಟೆಲ್ಲ ಇತ್ತು. ಜೊತೆಗೆ ಇದು ವ್ಯಾಕ್ಯೂಮ್ ಕ್ಲೀನರ್ ತರಿಸಿರೋದ್ರಿಂದ ತುಂಬಾ ಯೂಸ್ ಆಯಿತು. ಅಮ್ಮ ನಾನು ತಂಗಿ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದರು. ಇಬ್ಬರು ಸೇರಿಕೊಂಡು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ರು. ಹಾಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಪಾತ್ರೆಗಳು ಕೂಡ ವಾಶ್ ಮಾಡಿದ್ವಿ. ನಮ್ಮ ಅತ್ತೆ ಅಮ್ಮ ವಾಶ್ ಮಾಡಿಕೊಟ್ರು. ನಾನೆಲ್ಲ ಸ್ವಲ್ಪ ಒರೆಸಿ ಅದೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ನಾನು ಸ್ವಲ್ಪ ಜಾಸ್ತಿ ಏನೂ ಕೆಲಸ ಮಾಡಲಿಲ್ಲ, ಬಟ್ ಪಾತ್ರೆ ಎಲ್ಲ ಒರೆಸಿಡೋದು, ಕೆಲವೊಂದು ವಸ್ತುಗಳೆಲ್ಲ ಏನಿದೆ ಎಲ್ಲ ಚೆಕ್ ಮಾಡೋದು, ಬೇಡದಿರೋದೆಲ್ಲ ಬಿಸಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಹಾಗೆ 6 ಮಂತಿಂದ ರೆಸ್ಟಲ್ಲಿದ್ದೆ ಅಲ್ವಾ ನಾನು, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಜಸ್ಟ್ ಏನು ಬೇಕು ಸಿಂಪಲ್ಲಾಗಿ ಒರೆಸ್ಕೊಳ್ಳೋದು, ಗುಡಿಸೋದು, ಅಥವಾ ನನ್ನ ಹಸ್ಬೆಂಡ್ ಮಾಡಿಕೊಡ್ತಿದ್ರು, ಇಲ್ಲ ನಾನೇ ಮಾಡ್ಕೊಳ್ತಿದ್ದೆ ಅಷ್ಟೇ. ಹಾಗೆಯೇ ತುಂಬ ವಸ್ತುಗಳೆಲ್ಲ ಬೇಡದೇ ಇರೋ ವಸ್ತುಗಳೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಡಿಕ್ಲಟರ್ ಮಾಡೇ ಇರಲಿಲ್ಲ. ಬೇಡದೇ ಇರೋದೆಲ್ಲ ಅಲ್ಲಲ್ಲೇ ಬಿಸಾಡಿಬಿಟ್ರೆ ಇಷ್ಟೊಂದು ತಲೆನೋವು ಇರಲ್ಲ ಅಂತ ಅನ್ನಿಸ್ತು. ಏನಿವೆ ಇವಾಗ ಬುದ್ಧಿ ಬಂದಿದೆ, ಏನೆಲ್ಲ ಬೇಕು ಅದನ್ನು ಮಾತ್ರ ಇಟ್ಕೊಳ್ಳೋಣ. ಇನ್ನು ಮಿಕ್ಕಿದೆಲ್ಲ ಅಲ್ಲಲ್ಲೇ ನಾವು ಕಸಕ್ಕೆ ಹಾಕಿಬಿಟ್ರೆ ಮನೆಯೂ ಕ್ಲೀನಾಗಿರುತ್ತೆ. ಆ್ಯಂಡ್ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಜಾಸ್ತಿ ಕೆಲಸ ಅಂತಲೂ ಅನಿಸೋದಿಲ್ಲ. ಸೊ ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಜೊತೆಗೆ ಇದು ನೆಕ್ಸ್ಟ್ ಡೇ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಫ್ರಿಜ್ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ರ್ಯಾಕ್ಗಳೆಲ್ಲ ತೆಗೆದು ಒಂದು ಶೀಟ್ ಕೂಡ ಹಾಸಿರ್ತೀನಿ ಅದ್ರ ಮೇಲೆ. ಆ ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಫುಲ್ ಡೀಪಾಗಿ ಕ್ಲೀನ್ ಮಾಡ್ತೀನಿ. ಫ್ರಿಜ್ ಅಂತೂ ಹೊಸ ಫ್ರಿಜ್ ಥರ ಆಗಿಬಿಟ್ಟಿತ್ತು ಕೊನೆಯಲ್ಲಿ. ಹಾಗೆ ನಮ್ಮ ಕಡೆ ಏನಂದರೆ ಸ್ವಲ್ಪ ಮಹಾನವಮಿ ಹಬ್ಬ ಅಥವಾ ಪಕ್ಷ ಅಂತಾರಲ್ಲ, ಆ ಟೈಮಲ್ಲಿ ಮಾತ್ರ ಡೀಪ್ ಕ್ಲೀನ್ ಮಾಡ್ತಾರೆ ಮನೆಯೆಲ್ಲ. ಕೆಲವ್ರು ಏನು ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ನೀಟಾಗಿ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಿರಬೇಕು, ಅಂದರೆ ಹಬ್ಬ ಮಾಡಬೇಕಾದ್ರೆ ಫುಲ್ ಶುದ್ಧವಾಗಿರಬೇಕು ಮನೆ ಅಂತ ಹೇಳಿ ಹಬ್ಬದಲ್ಲಿ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಪಕ್ಷ ಹಬ್ಬದಲ್ಲೇ ಮಾಡ್ಕೊಳ್ತಾರೆ. ಸೊ ನಾನೇನಂದರೆ ನಾವು ಹಬ್ಬ ಏನು ಮಾಡಲ್ಲ, ಅತ್ತೆ ಮನೇಲಿ ಮಾಡ್ತೀವಿ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಹಾಗಾಗಿ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು. ಆ್ಯಂಡ್ ವರ್ಷ ಕೂಡ ಇದ್ಲು. ವರ್ಷನ ಕೈ ಸ್ವಲ್ಪ ಏಟಾಗಿತ್ತು, ಆಪ್ರೇಷನ್ ಆಗಿತ್ತು ಅವಳಿಗೆ ಎಡಗೈಲಿ ಅದು ಇದು ಬಿಸಾಡೋದು, ಸ್ವಲ್ಪ ವಸ್ತುಗಳೆಲ್ಲ ಎತ್ತಿಡೋದೆಲ್ಲ ಮಾಡ್ತಾಯಿದ್ಲು. ನಾನು ನಿಂತ್ಕೊಂಡಿದ್ದೆಲ್ಲನೂ ರ್ಯಾಕ್ಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಫ್ರಿಜ್ಜಲ್ಲೂ ಕೂಡ ಬೇಡದೇ ಇರೋ ವಸ್ತುಗಳೆಲ್ಲ ತುಂಬ್ಕೊಂಡು ಬಿಟ್ಟಿತ್ತು. ಅಂದರೆ ಏನೋ ಒಂದು ವಸ್ತು ಇಟ್ಟಿರ್ತೀವಿ, ಬಟ್ ಅದನ್ನ ಮರ್ತೇ ಬಿಟ್ಟಿರ್ತೀನಿ ನಾನಂತೂ. ಕೆಲವೊಂದು ಸಲ ಏನಕ್ಕೆ ಸುಮಾರು ಸಲ ಹಾಗೆ ಆಗಿದೆ. ಸೊ ಇವತ್ತೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ಮೇಲೆ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಎಲ್ಲ ಏನು ಬೇಕು ಅಷ್ಟೇ ಇಡಬೇಕು ಮನೇಲಿ. ಆ್ಯಂಡ್ ಏನಾದರೂ ಇದ್ದರೆ ಅಲ್ಲಲ್ಲೇ ಬಿಸಾಡಬೇಕು, ಆ ಥರ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಫ್ರಿಜ್ ಕ್ಲೀನ್ ಮಾಡೋದೇ ಅರ್ಧ ದಿನ ಆಗೋಯಿತು. ಅದರಲ್ಲಿರೋ ವಸ್ತುಗಳೆಲ್ಲ ತೆಗೆದು ರ್ಯಾಕ್ಗಳೆಲ್ಲ ಕ್ಲೀನ್ ಮಾಡಿ ಒರೆಸಿ, ಜೊತೆಗೆ ಈ ಫ್ರಿಜ್ನ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆಯೇ ಫ್ಯಾನ್ ಹಾಕ್ತೀನಿ, ಸ್ವಲ್ಪ ನೀಟಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಅದೆಲ್ಲ ಒಂದಷ್ಟು ಟೈಮ್ ಹಿಡಿತು. ಆ್ಯಂಡ್ ಫ್ರಿಜ್ಜಲ್ಲಿರೋ ಬಾಕ್ಸಸ್ ಎಲ್ಲನೂ ವಾಶ್ ಮಾಡಬೇಕಿತ್ತು. ಅದನ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ, ಏನಾದರೂ ಇರುವಂಥ ವಸ್ತುಗಳೆಲ್ಲನೂ ಬೇರೆದಕ್ಕೆ ಹಾಕಿ ಆನಂತರ ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಟೆ. ಇಲ್ಲಿ ಪಿಸ್ತಾ ಇತ್ತು, ಲಿರಿಷಾ ಎತ್ಕೊಂಡು ಪಿಸ್ತಾ ತಿಂತಾ ಇದ್ದಾಳೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾವು ಇದು ಕುಚ್ಚಲಕ್ಕಿದು ಗಂಜಿ ಮಾಡ್ಕೊಂಡಿದ್ದೆ, ಉಪ್ಪಿನಕಾಯಿ ತುಪ್ಪ ಜೊತೆ, ತುಂಬ ಚೆನ್ನಾಗಿತ್ತು. ಬಾಯ್ಲ್ಡ್ ರೈಸ್ ಅಂತ ಕೂಡ ಹೇಳ್ತಾರೆ. ಇದು ಕೆಂಪಕ್ಕಿ ಕುಚ್ಚಲಕ್ಕಿ, ಸೊ ಚೆನ್ನಾಗಿರುತ್ತಿದ್ದು. ಇದಾದಮೇಲೆ ಅಡುಗೆ ಮನೇಲಿ ಈ ಥರ ರ್ಯಾಕ್ ಇಟ್ಕೊಂಡಿದ್ದೀನಿ ನಾನು, ಪಾತ್ರೆ ಸಣ್ಣ ಪುಟ್ಟದ್ದು ಜೋಡಿಸೋದಕ್ಕೆ ಅಂತ. ಇಲ್ಲಿ ಜಸ್ಟ್ ಡೋರ್ ಇದೆ ಅಷ್ಟೇ, ಮಾಡ್ಯುಲರ್ ಅಲ್ಲ ಇದು. ಹಾಗಾಗಿ ಇದನ್ನು ರ್ಯಾಕ್ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಸುಮಾರಾಗಿ ಪಾತ್ರೆ ಏನಾದರೂ ಇಡೋದಕ್ಕಾಗತ್ತೆ ಅಂತ. ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಹಾಕೋದಕ್ಕೆ ಹೋದರೆ ಒಂದು ಬಿಚ್ಚೋಗ್ತಾ ಇತ್ತು. ಸೊ ಈ ರ್ಯಾಕ್ ಕೂಡ ರೆಡಿ ಮಾಡಿಕೊಂಡು ಪಾತ್ರೆ ಎಲ್ಲ ಜೋಡಿಸೋದಕ್ಕೆ ಅರೇಂಜ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಪಾತ್ರೆ ಎಲ್ಲ ವಾಶ್ ಮಾಡಿದ್ವಿ ಅಲ್ವಾ, ಅದೆಲ್ಲ ಏನೆಲ್ಲ ಬೇಡ ನನಗೆ ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಎತ್ತಿಟ್ಬಿಡ್ತೀನಿ. ಕೆಲವೊಂದು ಯಾವುದು ಯೂಸ್ ಮಾಡ್ತೀವಿ ಜಾಸ್ತಿ ಅದನ್ನ ಮಾತ್ರ ಕೆಳಗಡೆ ಇಟ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ಮೇಲ್ಗಡೆ ಹಾಕಿದ್ವಿ, ಜಸ್ಟ್ ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದೆ. ಆ್ಯಂಡ್ ಇದು ಕಿಚನ್ದು ಈ ಟೈಲ್ಸ್ ಎಲ್ಲ ಒರೆಸಿರಲಿಲ್ಲ, ಅದನ್ನು ಕೂಡ ನೀಟಾಗಿ ಸೋಪ್ ನೀರಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಡ್ತೀನಿ. ಈ ಥರ ಮಾಡಿದ್ರೆ ಅದು ಸ್ವಲ್ಪ ಫಳಫಳ ಅಂತ ಚೆನ್ನಾಗಿ ಹೊಳಿತಾ ಇರುತ್ತೆ. ಕಿಚನ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟೆಲ್ಲ ಆನ್ ಮಾಡಿದಾಗ. ಸೊ ಇದು ನೆಕ್ಸ್ಟ್ ಡೇ ಸೋಮವಾರ. ನಾವು ಶನಿವಾರ ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದು, ಅತ್ತೆ ಅಮ್ಮ ಎಲ್ಲ ಬಂದು. ಸಂಡೇ ಬಂದು ಫ್ರಿಜ್ ಕ್ಲೀನಿಂಗ್, ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸೋಮವಾರ. ಇವತ್ತು ಚೆಕಪ್ ಇತ್ತು, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಂತ್ಲಿ ಚೆಕಪ್ ಮಾಡ್ತಾರಲ್ಲ ಅದಕ್ಕೆ ಅಂತ ಹೋಗ್ತಾ ಇದ್ದೆ.
ಸೊ ಅವತ್ತು ಮನೇಲಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಬೋದಿತ್ತು. ಬಟ್ ಲಿರಿಷಾನ ಇನ್ನೊಂದು ದಿನವೇ ಅಮ್ಮನ ಮನೆಗೆ ಕಳಿಸಿದ್ದೆ ಅಲ್ವಾ, ಹಾಗಾಗಿ ಯಶು ನಾನು ಇಬ್ಬರೇ ಇದ್ವಿ. ತಿಂಡಿಗೆ ಅತ್ತೆ ಮನೆಗೆ ಹೋಗಿದ್ವಿ, ಅಲ್ಲಿ ರೊಟ್ಟಿ ಮಾಡಿದರು, ತುಪ್ಪ ಚಟ್ನಿ ಜೊತೆ ರೊಟ್ಟಿ ತಿಂದ್ಕೊಂಡು ನಾನು ಹಾಸ್ಪಿಟಲ್ಗೆ ಅಂತ ಬಂದಿದ್ದೀನಿ. ಈಗ ತುಂಬ ಹೊತ್ತಾಗೋಯ್ತು, ಅಂದರೆ ಕ್ಯೂ ಇರುತ್ತೆ, ತುಂಬ ಜನ ಇರ್ತಾರಲ್ವ, ಹಾಗಾಗಿ ವೆಯ್ಟ್ ಮಾಡಬೇಕು ಕೂತ್ಕೊಂಡು. ಸೊ ನಮ್ಮದು ಸರದಿ ಬಂದಾಗ ಹೋಗಬೇಕು. ನಂದೇನೋ ಬೇಗ ಚೆಕಪ್ ಆಯಿತು, ಬಟ್ ನನಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗಿಬಿಟ್ಟಿತ್ತು ಬ್ಲಡ್ಡಲ್ಲಿ ಅಂತೇಳಿ ಅದನ್ನು ಚೆಕಪ್ ಮಾಡಿ ಅದನ್ನು ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಿಸಿದ್ರು. ಹಾಗಾಗಿ ತುಂಬಾ ಲೇಟ್ ಆಗೋಯಿತು. ಅಲ್ಲಿ ಬರ್ತಾ ಅತ್ತೆ ಮನೆಯಲ್ಲೇ ಊಟ ಮಾಡ್ಕೊಂಡು ನಾನು ಮನೆಗೆ ಬಂದೆ. ಸೊ ಇದು ನೆಕ್ಸ್ಟ್ ಡೇ. ಅವತ್ತು ಬಂದು ನಾನು ಫುಲ್ಲು ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿದ್ದೇ ಆಗೋಯಿತು. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ನನಗೆ ಚಿಪ್ಸ್ ಜೊತೆ ಚಿತ್ರಾನ್ನ ತಿನ್ನಬೇಕಂತ ಆಸೆ ಆಗಿಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ತೊಗೊಂಬಂದಿದ್ರು, ಅದನ್ನು ಕೂಡ ಬಯಕೆ ಈಡೇರಿಸ್ಕೊಂಡೆ. ಹಾಗೆ ಮನೇಲಿ ಏನೆಲ್ಲ ಫ್ಲವರ್ ಪಾಟ್ಸ್ ಇತ್ತು ಆರ್ಟಿಫಿಷಿಯಲ್ದು, ಜೊತೆಗೆ ಸ್ವಲ್ಪ ಡೆಕೋರೇಷನ್ ಥರ ಏನಿಟ್ಟಿದೆ ಅದೆಲ್ಲ ವಸ್ತುಗಳೆಲ್ಲ ತೆಗೆದಿದ್ದೀವಿ, ಗೊಂಬೆ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಂಗಳವಾರ ಸಂಜೆ 5 ಆಗ್ತಾಯಿದೆ. ಸೊ ಕೆಲಸ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದು ಅಲ್ಲದೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಒಂದು ಸಲ ಬಿದ್ದುಬಿಟ್ಟಿದ್ದೆ ಜಾರಿ, ಆವಾಗ ಸ್ವಲ್ಪ ನಡು ಹತ್ರ ಪೇಯ್ನ್ ಬಂದುಬಿಟ್ಟಿತ್ತು. ಅದು ಹಾಸ್ಪಿಟಲ್ಗೆ ತೋರಿಸ್ಲೇ ಇಲ್ಲ ನಾನು. ಯಾವಾಗಂದರೆ ನಾನು ಲಿರಿಷಾ ಹುಟ್ಟಿ ಬಾಣಂತಿ ಯಾವಾಗ 8th ಮಂತ್ 7th ಮಂತ್ ಇದ್ದಾಗ ಅನಿಸುತ್ತೆ ಬಿದ್ದಾಗ. ಸೊ ತೋರಿಸ್ಲಿಲ್ಲ, ಅವಾಗೆಲ್ಲ ಕೊರೋನಾ ಎಲ್ಲ ಪೀಕಲ್ಲಿತ್ತು, ತೋರಿಸ್ಲಿಲ್ಲ. ಅದು ಹಳೆ ನೋವಾಗ ಹಂಗೆ ಉಳ್ಕೊಳ್ತಾ ಈಗ ಆಫ್ಟರ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಈಗ ಸ್ವಲ್ಪ ಬೇಬಿ ಬಂಪೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಡೋಷ್ಟು ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಎಕ್ಸ್ರೇ ಮಾಡಿಸೋಂಗಿಲ್ಲ ಆ ಥರ ಎಲ್ಲ ಅಲ್ವಾ, ಎಕ್ಸ್ರೇ ಎಲ್ಲ ಮಾಡ್ಸೋಕ್ಕೆ ಕೊಡೋಲ್ಲ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಕ್ಕೆ ನಾನು ಹೋಗೋಣ ಯಾವಾಗಾದರೂ ಇನ್ನು ಡೆಲಿವರಿ ಆದಮೇಲೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತೇನಾಯ್ತಂದರೆ ವಾಷಿಂಗ್ ಮಿಷಿನ್ನ ಒರೆಸ್ತಾ ಇದ್ನ, ಸಡನ್ನಾಗಿ ಮೇಲೆ ಎದ್ಬಿಟ್ಟೆ, ಅಲ್ಲಿ ಸಿಂಕ್ ಇದೆ ಹಿಂದೆ, ಅದು ಬೇರೆ ಒರೆಸ್ಕೊಂಡೆ. ಅದು ಎಲ್ಲ ಸೇರಿ ಮಿಕ್ಸ್ ಆಗಿ ನನಗೆ ನಗ್ತಾ ಇದ್ದೀನಿ ಅಷ್ಟೇ, ಎಷ್ಟು ನೋವಾಗ್ತಿದೆ ಅಂತ. ಆಮೇಲೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಏನಾದರೂ ಮಾಡಿದಾಗ ಈ ಥರ ನಡ ನೋವು ಬಂದುಬಿಡುತ್ತೆ. ಸೊ ಇದು ನನ್ನ ಟ್ರ್ಯಾಜಿಡಿ ಸ್ಟೋರಿ. ಆ್ಯಂಡ್ ಎಲ್ಲ ಕೆಲಸ ಆಯಿತು. ನಿಮಗೆ ನಾವು ಮಾಡಿರೋದು 100% ಆಗಿದೆ, ಇನ್ನು 5% ಅಷ್ಟು ಕೆಲಸ ಬ್ಯಾಲೆನ್ಸ್ ಇದೆ. 95% ಅಷ್ಟು ಕೆಲಸ ಎಲ್ಲ ಆಗಿದೆ. ಅಂದರೆ ಡೀಪ್ ಕ್ಲೀನಿಂಗ್ ಮಾಡಿರೋದು, ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡಿರೋದು, ಎಲ್ಲ ಕ್ಲೀನ್ ಆಗಿದೆ. ನಿಮಗೆ ತೋರಿಸಿರೋದು ನನಗೊಂದು 5% ಅಷ್ಟೇ ನಿಮಗೆ ತೋರಿಸಿರೋದು, ಅದಕ್ಕಿಂತ ಜಾಸ್ತಿನೇ ಕ್ಲೀನ್ ಆಗಿದೆ. ಎಲ್ಲನೂ ವಿಡಿಯೋ ಮಾಡೋದಕ್ಕಾಗಲ್ಲ, ಸುಮ್ಮನೆ ನಾನು ಆಮೇಲೆ ನಾನಿರೋ ಪೊಸಿಷನಲ್ಲಿ ಹೆಂಗೆಂಗೋ ಕೂತಿರ್ತೀನಿ, ಹೆಂಗೆಂಗೋ ನಿಂತಿರ್ತೀನಿ. ಸೊ ಅದನ್ನ ನಾನು ಎಲ್ಲ ವಿಡಿಯೋ ಮಾಡಲಿಲ್ಲ, ಸಿಂಪಲ್ಲಾಗಿ ಏನೇನು ಮಾಡ್ತೀನಿ ಅದನ್ನ ತೋರಿಸ್ಕೊಂಡೆ ಅಷ್ಟೇ. ಆ್ಯಂಡ್ ಈಗ ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕು, ಕಾಫಿ ಅಥವಾ ಟೀ ಏನಾದರೂ ಮಾಡಬೇಕು. ಸೊ ಅದನ್ನು ಮಾಡಬೇಕಂತ ಎದ್ದೆ. ಇವಾಗ ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಡ ನೋವು ಅಂದರೆ ಹಿಂದೆಗಡೆ ಬ್ಯಾಕ್ ಪೈನ್ ಜಾಸ್ತಿ ಆಗ್ತಾಯಿದೆ. ಸೊ ನೋಡೋಣ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ, ಒಣಗಾಕಿಲ್ಲ. ಚಾಪೆ ಇದೆಲ್ಲ ತೊಳೆದೆ ಇವತ್ತು. ಟೆಡ್ಡಿ ಬೇರ್ಸು, ಚಾಪೆ, ಚೇರ್ಸು ಇದೆಲ್ಲನೂ ವಾಶ್ ಮಾಡಿದೆ. ಎಲ್ಲ ನೀಟಾಗಿ ಇದ್ಬಿಟ್ರೆ ಚೆನ್ನಾಗಿರುತ್ತಲ್ಲ, ಮಾಡಿದ್ಮೇಲೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನನ್ನೊಂದು ಒಪಿನಿಯನು. ಸೊ ಇಲ್ಲಿದೆ ನೋಡಿ ನಮ್ಮ ವಾಷಿಂಗ್ ಮಿಷಿನ್ನು, ಆ ಸಿಂಕ್. ಸೊ ಇದು ಲಿರಿಷಾದು ಒಂದೊಂದು ಸಲ ಹಾಕಿರೋದು. ಇದು ಜಸ್ಟ್ ರಿನ್ಸ್ಗೆ ಹಾಕೋಣ ಅಂತ ಅಂದ್ಕೊಂಡೆ. ಫಸ್ಟು ವಾಶ್ ಮಾಡಿಬಿಡೋಣ, ಹ್ಯಾಂಡ್ ವಾಶ್ ಅಂದ್ಕೊಂಡ, ನನಗೆ ಯಾಕೋ ಆಗ್ತಾಯಿಲ್ಲ, ಜಸ್ಟ್ ರಿನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದೇ ಸಿಂಕ್ಗೆ ಸಡನ್ನಾಗಿ ಎದ್ದೆ ಒರೆಸ್ಕೊಂಡೆ. ಹಾಗೆ ನಮ್ಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನೀರು ಕನೆಕ್ಷನ್ ಈ ಥರ, ಅದು ಯಾರು ಹಿಂಗೆ ಮಾಡೋರೋ ಕೆಲಸನ ಗೊತ್ತಿಲ್ಲ. ನೀರು ತೆಗೆದು ಇಲ್ಲಿ ಬಿಡಬೇಕು, ಇದು ಬಸ್ಲು ಮನೆ ಡೋರು. ಸೊ ಇಲ್ಲಿ ಕಟ್ಟಬೇಕು, ಅದು ನೀರಿನ ಕನೆಕ್ಷನು, ಅದು ಸ್ಕೈ ಬ್ಲೂ ಕಲರ್ ಟ್ಯಾಪ್ ಕಾಣಿಸ್ತಿದೆಯಲ್ಲ, ಅದು ವಾಷಿಂಗ್ ಮಿಷಿನ್ಗೆ ಕನೆಕ್ಷನು. ನಾವು ಓಡಾಡಬೇಕು ಅಂದರೆ ಕಾಲು ಎತ್ತಿಡಬೇಕು, ಆ ಕಡೆ ಈ ಕಡೆಯಿಂದ ಜಂಪ್ ಮಾಡ್ಕೊಂಡು ಬರಬೇಕು. ಲಿರಿಷಾ ಒಂದೊಂದ್ಸಲ ಕೆಳಗಡೆನೇ ಓಡ್ಬಿಡ್ತಾಳೆ ಅಂಬೆಗಳು ಹಾಕ್ಕೊಂಡು. ಎಲ್ಲ ಕ್ಲೀನ್ ಆಯಿತು, ಫುಲ್ ಖುಷಿ ಆಗ್ತಿದೆ. ಇನ್ನು ಏನು ಬ್ಯಾಲೆನ್ಸ್ ಇದೆ ಅಂದರೆ ಕಿಟಕಿಗಳೆಲ್ಲ ಒರೆಸ್ಕೊಬೇಕು, ಕಿಟಕಿ ಒರೆಸ್ಬೇಕು, ಮತ್ತು ಇದೊಂದು ಫ್ಯಾನ್ನ ಒರೆಸ್ಬೇಕು. ಯಶುವರೆಗೂ ಒರೆಸಿದ್ದೀನಿ. ಅವ್ರು ನಾಳೆ ಅಂದ್ಕೊಂಡು 3 ದಿನ ತಳ್ಳಿಬಿಟ್ರು. ಈ ಸಲ ಅಂತೂ ಆಗಲೇಬೇಕು ಅಂತ, ಇವತ್ತಂತೂ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಬಂದರೆ ಅದನ್ನು ಮಾಡಿಸ್ಬೇಕು. ಜೊತೆಗೆ ಇನ್ನು ವಾಶ್ ಆಗಿರೋ ಬಟ್ಟೆ ಮಡಿಸಿಟ್ಕೊಳ್ಳೋದು, ಮತ್ತು ಕಬೋರ್ಡ್ ಇನ್ನೂ ನೀಟಾಗಿ ಜೋಡಿಸಿಲ್ಲ. ಎಲ್ಲ ನೀಟಾಗಿದೆ, ಜಸ್ಟ್ ಒಂದು ಸಲ ಸುಮ್ಮನೆ ಏನೋ ಕೈ ಆಡಿಸಿ ನೀಟಾಗಿ ಚೆನ್ನಾಗಿ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕೆದ್ರೋಗೋದು ಬಟ್ಟೆ ಅಂದರೆ ಯಶುದು ಮತ್ತು ಲಿರಿಷಾದು ಇಬ್ಬರೇ ಅದನ್ನೇ. ಸೊ ಅವರಿಬ್ಬರು ಬಟ್ಟೆನ ಮಡಿಸಿಟ್ಬಿಟ್ರೆ ಕೆಲಸ ಎಲ್ಲ ಕಂಪ್ಲೀಟ್. ನಾಳೆ ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಇನ್ನು ನಾಳಿದ್ದೆಲ್ಲ ಸ್ವಲ್ಪ ಪೂಜೆ ಕೆಲಸನೇ ಆಗಿಬಿಡುತ್ತೆ.
ಸೊ ಪೂಜೆಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಇನ್ನೂ ಸ್ಯಾರಿನೇ ತೊಗೊಂಬಂದಿಲ್ಲ, ದೇವ್ರಿಗೆ ಇಡೋದಕ್ಕೆ ಇನ್ನೂ ತೊಗೊಂಡು ಬಂದಿಲ್ಲ. ನನಗೆ ಆಯಿತು ಸೀರೆ ಇತ್ತು, ಗಿಫ್ಟ್ ಬಂದಿದ್ದು, ನಾನು ಪರ್ಚೇಸ್ ಮಾಡಿದ್ದು 2 ಸ್ಟಿಚ್ ಮಾಡಿಸಿದ್ದೀನಿ. ಅದನ್ನ ಯಾವ ರೀತಿ ಹೊಲಿಸಿದ್ದೀನಿ ಅಂತ ತೋರಿಸ್ತೀನಿ. ಸಿಂಪಲಾಗಿ ಹೊಲಿಸಿದ್ದೀನಿ, ಊರಲ್ಲಿ ಕೊಟ್ಟಿದ್ದೆ ಹೊಲಿಯೋದಕ್ಕೆ, ಯಾವ ಥರ ಹೊಲಿಸಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಆದರೆ ಶೇರ್ ಮಾಡ್ತೀನಿ. ಸೊ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಬಂದೆ, ಅಷ್ಟರಲ್ಲಿ ಫಿಲ್ಟರಲ್ಲಿ ಡಿಕಾಕ್ಷನ್ ಇತ್ತು, ಅದು ನೆನಪಾಯಿತು. ಹಾಗಾಗಿ ಕಾಫಿನೇ ಮಾಡೋಣ ಅಂಥೇಳಿ ಕಾಫಿನೇ ಮಾಡಿಕೊಂಡೆ. ಸೊ ಕುಡಿಯೋದು ತುಂಬ ಕಮ್ಮಿ ಕಾಫಿ ಟೀ, ಅಂದರೆ ದಿನಕ್ಕೆ ಒಂದು ಸಲನಾದರೂ ಕುಡಿತೀನಿ. ಬಟ್ ಫಸ್ಟ್ ಜಾಸ್ತಿ ಕುಡಿತಿದ್ದೆ, ಈಗ ಸ್ವಲ್ಪ ಕುಡಿತೀನಿ ಅಷ್ಟೇ. ಅಂದರೆ ಇದರಲ್ಲೂ ಕೂಡ ಒಳ್ಳೆ ಕಂಟೆಂಟ್ ಇರುತ್ತೆ, ಅತಿಯಾಗಿ ಸೇವಿಸಬಾರ್ದಷ್ಟೇ. ಸೊ ಸ್ವಲ್ಪ ಮಿತವಾಗಿ ಸೇವಿಸಿದ್ರೆ ಏನೂ ತೊಂದರೆ ಆಗಲ್ಲ. ಸೊ ಸ್ವಲ್ಪ ಕಾಫಿ ಮಾಡಿಕೊಂಡೆ, ಕಾಫಿ ಎಂಜಾಯ್ ಮಾಡ್ತಾಯಿದ್ದೀನಿ ಈಗ. ವಾಶ್ ಮಾಡಿದ ಐಟಮ್ಸ್ಗಳನ್ನ ಈ ಥರ ಕಿಟಕಿ ಮೇಲೆ ತಂದು ನೀರು ಸೋರಲಿ ಅಂತ ಇಟ್ಟಿದ್ದೆ. ಈಗಲೇ ಹ್ಯಾಂಗ್ ಮಾಡಿಬಿಟ್ರೆ ಸ್ವಲ್ಪ ಕೆಳಗಡೆ ಮನೆಯವ್ರಿಗೆಲ್ಲ ನೀರು ಹೋಗಿಬಿಡುತ್ತೆ. ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ನೀರು ಡ್ರೈ ಆದಮೇಲೆ ನಾನು ಹ್ಯಾಂಗ್ ಮಾಡಿದೆ, ನೀಟಾಗಿ ಒಣಗಲಿ ಅದು ಅಂತ. ಸೊ ಚಾಪೆ ಎಲ್ಲ ಒಣಗಾಕಿದ್ದೆ, ತೊಗೊಂಡು ಬಂದೆ ಒಳಗಡೆ. ಜಸ್ಟ್ ಮಳೆ ಸ್ಟಾರ್ಟ್ ಆಗೋಯಿತು, ಇಲ್ಲಾಂದಿದ್ರೆ ಎಲ್ಲ ನೆಂದೋಗ್ಬಿಡ್ತಿತ್ತು. ಇದಾದಮೇಲೆ ಸೀರೆ ಇನ್ನೂ ತೊಗೊಂಡಿರಲಿಲ್ಲ ದೇವ್ರಿಗೆ ಇಡೋದಕ್ಕೆ ಅಂತ, ಹಾಗಾಗಿ ಹೊರಟ್ವಾ ಸೀರೆ ತೊಗೊಂಬರೋಣ ಅಂತ. ಇದಂತೂ ವಿ ರೋಡಲ್ಲಿ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಹಾಕಿದ್ರು, ಅಂದರೆ ಫ್ಯಾನ್ಸಿ ವೇರ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಈ ಕಡೆ. ಬಟ್ ಮಂಡ್ಯದಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ನೋಡಿದ್ವಿ ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ ನಾನು, ಆ್ಯಕ್ಚುಲಿ ಸೀರೆ ತೊಗೊಬೇಕು ಅಂತ. ನವೀನ್ ಸ್ಯಾರಿ ಸೆಂಟರ್ ಅಂತ ಇದೆ ಮಂಡ್ಯದಲ್ಲಿ, ಅಲ್ಲಿಗೆ ಮತ್ತು ನೀಲ್ಕಮಲ್ಗೆ ಅಂತ ಹೋದ್ವಿ. ಬಟ್ 7:30ಗೆ ಕ್ಲೋಸ್ ಆಗಿಬಿಟ್ಟಿದೆ, ನಾಳೆ ಬೆಳಿಗ್ಗೆ ಬನ್ನಿ ಅಂತ ಅಂದ್ಬಿಟ್ರು. ಸೊ ಅಲ್ಲಿಂದ ನವೀನ್ ಸ್ಯಾರಿ ಸೆಂಟರಿಂದ ನಾವು ನೀಲ್ಕಮಲ್ಗೆ ಹೋದ್ವಿ, ಅಲ್ಲೂ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಅದ್ರ ಪಕ್ಕದಲ್ಲಿ ಕರ್ನಾಟಕ ಸಿಲ್ಕ್ಸ್ ಅಂತ ಒಂದಿದೆ, ಅದು ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅಲ್ಲಿ ನೋಡಿದೆ, ಅಲ್ಲೂ ಕೂಡ ಲೈಟೆಲ್ಲ ಆಫ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ, ಬಂದುಬಿಟ್ವಿ. ಅಲ್ಲಿಂದ ರಿಲಯನ್ಸ್ಗೆ ಹೋಗಿ ನನಗೆ ಗೆಣಸು ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಅಂದರೆ ಅಲ್ಲೇ ಇಟ್ಟಿದ್ರು. ಹಾಗಾಗಿ ಅದನ್ನು ಕೂಡ ತೊಗೊಂಡು, ಸ್ವಲ್ಪ ಜೋಳ ತೊಗೊಂಡು, ಹಾಗೆ ಕೆಲವೊಂದು ಏನೇನೋ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಇದು ನೆಕ್ಸ್ಟ್ ಡೇ, ಇವತ್ತು ಬುಧವಾರ. ಯಶು ಇವತ್ತು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಮನೆಯನ್ನೆಲ್ಲ. ಸ್ವಲ್ಪ ಕಿಟಕಿಗಳೆಲ್ಲ ಒರೆಸ್ಕೊಟ್ರು, ಅವರು ಸ್ವಲ್ಪ ಮಾಡ್ತಾನೇ ಇದ್ದರು. ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿತ್ತು. ಇನ್ನು ಉಳಿದಿದ್ದು ದೇವ್ರ ಕೋಣೆ, ಅಂದರೆ ಸ್ವಲ್ಪ ಶೆಲ್ಫೆಲ್ಲ ಹಾಕಿ ಇಟ್ಟಿದ್ದಾರಲ್ಲ ದೇವ್ರ ಮನೆ, ಅದೊಂದು, ಜೊತೆಗೆ ಕಬೋರ್ಡ್ ಒಂದು ಬ್ಯಾಲೆನ್ಸ್ ಇತ್ತು. ಇವತ್ತು ಬಟ್ಟೆ ಎಲ್ಲ ಜೋಡಿಸ್ಬಿಡೋಣ ಅಂತ ಹೇಳಿ ಅದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವ್ಯಾಕ್ಯೂಮ್ ಮಾಡಿಕೊಂಡು ನೀಟಾಗಿ ಬಟ್ಟೆ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ನಂದು ಆಲ್ಮೋಸ್ಟ್ ಚೆನ್ನಾಗಿತ್ತು, ಸ್ವಲ್ಪ ಎಲ್ಲ ಇದಾಗಿತ್ತು ಅಷ್ಟೇ, ಒಂದು ಸ್ವಲ್ಪ ಹಾಳಾಗಿತ್ತು. ಅದನ್ನೇ ನೀಟಾಗೆಲ್ಲ ಮಡಿಸಿ ಎತ್ತಿಡ್ತಾ ಇದ್ದೀನಿ. ಜೊತೆಗೆ ಪಾಪುದು ಯಶುದಂತೂ ಸ್ವಲ್ಪ ಜಾಸ್ತಿ ಗೋಜೋಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಹಾಗೆಯೇ ಈ ಥರ ಬ್ಲೌಸಸ್ ಎಲ್ಲ ಈ ಥರ ನಾನು ಒಂದು ಏನು ಬ್ಯಾಗ್ ಇದೆಯಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಸೀರೆಗಳೆಲ್ಲ ಈ ಥರ ಹಾಕಿದ್ದೀನಿ, ಯಾಕಂದರೆ ಈಗ ವೇರ್ ಮಾಡಲ್ಲ ಅಲ್ವಾ, ಮತ್ತು ಇನ್ನು ಯಾವಾಗ ವೇರ್ ಮಾಡ್ತೀನೋ, ಹಾಗಾಗಿ ಎಲ್ಲನೂ ಇದೇ ಥರ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ, ಯೂಸ್ ಮಾಡಲ್ವಲ್ಲ ಇನ್ನೇನು ಮಾಡೋದಂತ. ಹಾಗೆಯೇ ಈ ಥರ ಕ್ಲೀನ್ ಮಾಡೋಕ್ಕೆ ಬಂದಾಗ ಇದಂತೂ ಓಪನ್ ಮಾಡಿ ಒಂದ್ಸಲನಾದರೂ ನೋಡ್ತೀನಿ. ಇದು ನನ್ನ ಮಗಳದು ಕೈ ಕಾಲ್ದು ಟ್ರೇಸ್ ತೆಗೆದಿಟ್ಟಿದ್ದು ವೈಟ್ ಸಿಮೆಂಟಲ್ಲಿ, ಆವಾಗವಾಗ ತೆಗೆದು ನೋಡ್ತಾ ಇರ್ತೀನಿ. ಇದಕ್ಕಿನ್ನೂ ಫ್ರೇಮ್ ಹಾಕಿಸುವಂತಹ ಕಾಲ ಇನ್ನೂ ಕೂಡ ಬಂದಿಲ್ಲ, ಯಾಕಂದರೆ ಇದು ಸ್ವಲ್ಪ ಮನೇಲಿ ಸ್ಪೇಷಿಯಸ್ ಆಗಿಲ್ಲ, ಮೊಳೆ ಹೊಡೆಯೋದಕ್ಕಿರ್ಬೋದು, ಅಥವಾ ಇದನ್ನು ಇಡೋದಕ್ಕೆ ನನಗೆ ನೀಟಾಗಿ ಒಂದು ಸ್ಪೇಸ್ ಅಂತ ಇಲ್ಲ. ಹಾಗಾಗಿ ನಾನು ಅಷ್ಟು ಇದ್ರ ಬಗ್ಗೆ ತಲೆಕೆಡಿಸ್ಕೊಂಡಿಲ್ಲ. ನೀಟಾಗಿದೆ, ಇದಕ್ಕೆ ಪೇಂಟ್ ಮಾಡಿಸಿ ಫ್ರೇಮ್ ಮಾಡಿಸಿ ಇಡಬೇಕು. ಸೊ ಯಾವಾಗಾಗುತ್ತೆ ನೋಡೋಣ, ಅದನ್ನು ಮುಂದೆ ಯಾವಾಗಾದರೂ ನಾನು ಮಾಡಿ ಹಾಕ್ತೀನಿ. ಇದು ನಾವೇ ಮಾಡಿದ್ದಿದ್ದಲ್ವ, ಮನೆಯಲ್ಲಿ ನಾನೇ ಮಾಡಿದ್ದೆ. ಸ್ವಲ್ಪ ಪರವಾಗಿಲ್ಲ, ತುಂಬ ನೀಟಾಗಿ ಬಂದಿಲ್ಲ, ಬಟ್ 95% ಓಕೆ, ಚೆನ್ನಾಗಿ ಬಂದಿದೆ. ಇದಾದಮೇಲೆ ಇಲ್ಲಿ ಕೆಳಗಡೆ ರ್ಯಾಕ್ ಇರುತ್ತಲ್ಲ, ಅಲ್ಲಿ ಜಾಸ್ತಿ ಧೂಳಿರುತ್ತೆ, ಅದನ್ನು ಮಾತ್ರ ನಾನು ನೀಟಾಗಿ ಒರೆಸ್ಕೊಂಡು, ಈ ಥರ ಸ್ಲೈಡಿಂಗ್ ಇರುತ್ತಲ್ಲ ಅದೆಲ್ಲ ವ್ಯಾಕ್ಯೂಮ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಇದು ಯಶು ಬಟ್ಟೆಗಳು, ಜೀನ್ಸ್ ಎಲ್ಲ, ಟಿ ಶರ್ಟ್ಸ್ ಎಲ್ಲ, ನೈಟ್ ವೇರ್ಸ್ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಲಿರೀಶಾದು ಕೂಡ ಅವಳದು ಎಷ್ಟು ಜೋಡಿಸಿದ್ರು ಬಿದ್ದೋಗ್ತಾನೆ ಇರುತ್ತೆ. ಫೈನಲಿ ಮನೆ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಒಂದಷ್ಟು ಬಟ್ಟೆ ಹೊರಗಡೆ ಇದೆ, ಅದನ್ನೂ ಕೂಡ ಮಡಿಸಿಡಬೇಕು. ಎನಿವೇ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.